ಮೊದಲನೇದಾಗಿ ಬಂದಾಗ ತುಂಬಾ ನೊಂದ್ಕೊಂಡು ಬಂದೆ, ಬದುಕಲೇಬಾರ್ದು ಅಂತಕ್ಕಂತಹ ನಿರ್ಧಾರವನ್ನ ತೆಗೆದುಕೊಂಡು ಬಂದಿದ್ದೆ. ತುಂಬಾ ಮನೆ ಸಮಸ್ಯೆ ಇತ್ತು. ಸ್ವಂತ ಅಣ್ಣ ತಮ್ಮಂದಿರೇ ನನ್ನ ಫ್ಯಾಮಿಲಿಯಲ್ಲಿ ಮೋಸ ಮಾಡಿದ್ರು. ಬಂದು ನಾನು ಗುರುಗಳ ಹತ್ರ ಪ್ರಶ್ನೆಯನ್ನ ಕೇಳಿದೆ. ಸ್ವಯಂ ಆಗಿ ನಾನೇ ಕೇಳಿದಾಗ ಗುರುಗಳು ಹೇಳಿದಂತಹ ಒಂದೊಂದು ಮಾತುಗಳು ಸಹ ಅಕ್ಷರಶಃ ಈಗ ಸತ್ಯ ಆಗಿದೆ. ಅವರು ನುಡಿದಿರ್ತಂತ ಹೇಳಿದಂತೆ ನನ್ನ ಜೀವನದಲ್ಲೂ ಸಹ ನಡೆದಿದೆ. ಮತ್ತೆ ಅನೇಕ ಬದಲಾವಣೆಗಳು ಸಹ ಆಗಿದೆ. ಈಗ ನನ್ನ ಮಗಳಿಗೂ ಸಹ ಒಳ್ಳೆ ಕಡೆ ಸಂಬಂಧ ಆಗುತ್ತೆ ಅಂತ ಹೇಳಿದ್ರು. ಸೊ ಒಳ್ಳೆ ಕಡೆ ಮದುವೆ ಆಗಿ ಅವಳು ಹೊರದೇಶದಲ್ಲಿ ಈಗ ಒಳ್ಳೆ ಜಾಬಲ್ಲಿ ಸಹ ಇದ್ದಾಳೆ. ಗುರುಗಳು ಹೇಳಿದ್ರು, ನೀನು ಇವತ್ತು ಇಷ್ಟೊಂದು ನೊಂದ್ಕೊಂಡು ಬಂದಿದ್ಯಾ, ಒಂದಲ್ಲ ಒಂದು ದಿವಸ ನಿನ್ನ ಈ ಕ್ಷೇತ್ರಕ್ಕೆ ನಿನ್ನನ್ನ ಸಂತೋಷವಾಗಿ ಕರೆಸ್ಕೊಳ್ಳೋ ರೀತಿಯಲ್ಲಿ ತಾಯಿ ಮಾಡ್ತಾಳೆ ಅಂತ ಹೇಳಿದ್ಲು. ನಿಜವಾಗ್ಲೂ ಸಹ ಅದು ನನ್ನ ಜೀವನದಲ್ಲಿ 100ಕ್ಕೆ 100 ಸತ್ಯವಾಗಿದೆ. ನಾವು ಸುಮಾರು 15 ವರ್ಷದಿಂದ ತಾಯಿಗೆ ನಡ್ಕೊಂತೀವಿ. ಇಲ್ಲಿ ಎಲ್ಲ ರೀತಿ ಅನ್ಕೊಂಡಿದ್ದೆಲ್ಲ ಒಳ್ಳೇದಾಗುತ್ತೆ. ತಾವುಗಳು ಬಂದು ಈ ದಿವ್ಯವಾದ ಕ್ಷೇತ್ರಕ್ಕೆ ಬಂದು ದರ್ಶನ ಭೇಟಿ ಮಾಡಿ ಅಮ್ಮಂದನ್ನ. ಇಲ್ಲಿ ಪಾಸಿಟಿವ್ ವೈಬ್ ಇದೆ. ನಾವು ಸುಮಾರು 15 ವರ್ಷದಿಂದ ಬಂದಿದ್ವಿ. ನಮ್ಮದು ಕೋರ್ಟ್ ಕೇಸು ಪ್ರತಿಯೊಂದೂ ನಮ್ಮ ಮಕ್ಕಳಿಗೆ ನೀವು ವಿದ್ಯಾಭ್ಯಾಸದಲ್ಲಿ ಏನು ಬೇಡ್ಕೊಂಡ್ವಿ ಎಲ್ಲ ರೀತಿ ಉನ್ನತ ಮಟ್ಟದಲ್ಲಿ ಹೋಗಿದ್ದಾರೆ. ಇನ್ನು ನನ್ನ ಮಕ್ಕಳನ್ನ ಮದುವೆ ಇದೆ, ಅದೊಂದು ತಾಯಿ ನೆರವೇರಿಸ್ಕೊಡ್ಬೇಕು. ಇದುವರೆಗೂ ನಮ್ಗೆ ಎಲ್ಲಾದ್ರೂ ಒಳ್ಳೇದ್ ಮಾಡ್ಕೊಟ್ಟಿದ್ದಾಳಮ್ಮ. ತುಂಬಾ ಜನ ಹೇಳ್ತಾರೆ ಇಲ್ಲಿ ಬಂದ್ರೆ ಅಂದ್ರೆ ಫೇಲ್ ಆಗಿರೋ ಮಕ್ಕಳು ಸಹ ಪಾಸ್ ಆಗಿದ್ದಾರೆ ಅಂತ. ನನ್ನ ಸ್ಟಡೀಸ್ ಅಲ್ಲೇ ನಾನು ಇಂಪ್ರೂವ್ಮೆಂಟ್ ನೋಡಬಹುದು. ಫಸ್ಟ್ ಸ್ವಲ್ಪ ಆವ್ರೇಜ್ ಅಲ್ಲಿದ್ದೆ, ಬಟ್ ಇವಾಗ ಚೆನ್ನಾಗಿ ಸ್ಕೋರ್ ಆಗಿದೆ ಎಲ್ಲ. ಮತ್ತೆ ಇವಾಗ KCET ಪ್ರಿಪೇರ್ ಆಗ್ತಾ ಇದ್ದೀನಿ, ಅದಕ್ಕೆ ಆಶೀರ್ವಾದ ತಗೊಂಡು ಹೋಗೋಣ ಅಂತಾನೆ ಬಂದಿರೋದು. ಆರಾಮಾಗಿ ನಂಬಬಹುದು, ತುಂಬಾ ಕಾಪಾಡುತ್ತೆ.